ನಾನು ಎಷ್ಟು ಕಡೆಗೆ ಅಂತ ಇಂಟರ್ವ್ಯೂ ಹೋಗಿದ್ದೀನಿ, ಒಂದು ಕಡೆನೂ ಕೆಲಸ ಸಿಕ್ಕಿಲ್ವಲ್ಲ, ಯಾಕೆ ಅಂತ. ಬಿಟ್ಲ ನಿನ್ನ ಲೆವೆಲ್ಗೆ ಕೆಲಸ ಕೊಡೋಂಥ ಕಂಪ್ನಿಗಳು ನಮ್ಮ ದೇಶದಲ್ಲಿ ಇಲ್ಲ ಕಣ. ಇನ್ನೇನಿದ್ರು ನೀನು ವಿದೇಶದಲ್ಲಿ ಟ್ರೈ ಮಾಡ್ಬೇಕಷ್ಟೇ. ವಿದೇಶದಲ್ಲಿ ಕೆಲಸ ಟ್ರೈ ಮಾಡೋದಕ್ಕಿಂತ ಮುಂಚೆ ಅಣ್ಣೋರ್ ಸಿನಿಮಾ ದೂರದ ಬೆಟ್ಟನ ಒಂದು 4 ಸತಿ ನೋಡಿದ್ರೆ ವಾಸ್ತವ ಏನು ಅಂತ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಯಾವ್ದಾರ ಒಂದು ಸಣ್ಣ ಪುಟ್ಟ ಕೆಲಸ ಸಿಕ್ಕಿದ್ರೆ ಹುಡುಗಾಸ್ಗಾರು ದಾರಿ ಆಗುತ್ತೆ ಅಂತ. ಸಣ್ಣ ಪುಟ್ಟ ಕೆಲಸ ಅಂದ್ರೆ ಯಾವ ತರದ್ ಮಾಡ್ತೀಯಪ್ಪ? ನೋಡೋ, ಕೂಲಿ ಕೆಲಸ ಮಾಡಾದ್ರೂ ಸರಿ ನಿಯತ್ತಾಗಿ ಸಂಪಾದನೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನಾಲ್ಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ವ. ಜಾಜಿ ಅವ್ರ ಮಸಾಲೆ ದೋಸೆಗೆ 200 ರೂಪಾಯಿ ಕೊಟ್ಟ ತಕ್ಷಣ ನಿನ್ ನಿಯತ್ತು ನೆಗೆದು ಬಿದ್ದೋಗುತ್ತಲ್ಲ. ಪದ್ದು ಅಲ್ಲಿ ನೋಡು, ಯಾವುದೋ ಈ ಗೊಂಬೆ ಯಾವುದೋ. ಬಾಕ್ಸ್ಗಳನ್ನ ಇಟ್ಕೊಂಡು ಆ ಚೆಲುವೆ ಯಾರಿಗೋಸ್ಕರ ಕಾಯ್ತಿದ್ದಾಳ? ನನ್ಗೋಸ್ಕರನ? ಕೂಲಿ ಕನ್ಫರ್ಮ್ ಅವಳು ಕರ್ದಿದ್ ನಿನ್ನೆ. ನೋಡೋದಕ್ಕೆ ಕೂಲಿ ತರ ಕಾಣಿಸ್ತಾ ಇದ್ದೀನಿ ನಾನು. ನೀನೊಬ್ಬ ಅಲ್ಲ, ನಾವಿಬ್ರು ಕೂಲಿ ಅವ್ರ ತರನೇ ಕಾಣ್ತಾ ಇದೀವಿ. ನಮ್ಗೆ ಯಾಕೆ ಬೇಕಿವೆಲ್ಲ, ಬಾ ಮನೆಗೆ ಹೋಗೋಣ. ಬಿಟ್ಲ ಅಸಹಾಯಕ ಹೆಣ್ಣು ಸಹಾಯಕ್ಕಾಗಿ ಕರೆದಾಗ ನಾವು ಹಾಗೆ ಹೋಗ್ಬಿಟ್ರೆ ಗಾಂಧೀಜಿ ಅವ್ರು ಸುಮ್ಮನೆ ಅಂತಾರೇನ? ಕನಸಲ್ಲಿ ಬಂದು ಟಿಚ್ಚಿ ಹೊಡೆದು ಬಿಡ್ತಾರೆ. ಪದ್ದು, ಗಾಂಧೀಜಿಯವರು ಅಹಿಂಸಾವಾದಿಗಳಲ್ವಾ, ಮತ್ತೆ ಟಿಚ್ಚಿ ಹೆಂಗ ಹೊಡಿತಾರೆ? ಸುಮ್ಮನೆ ಬಾರ ಹೋಗಿ ನಮ್ ಪರಿಚಯ ಮಾಡ್ಕೊಳ್ಳೋಣ. ಏನ್ ಮೇಡಮ್ ಕರೆದಿದ್ದು? ಪ್ಲೀಸ್ ಈ ಬಾಕ್ಸ್ಗಳನ್ನ ನಮ್ಮ ಮನೆಗೆ ತಂದ್ಕೊಟ್ಟು ಹೋಗ್ತೀರಾ? ಮೇಡಮ್ ನೀವು ನಮ್ನ ಕೂಲಿಗಳು ಅನ್ಕೊಂಡ್ಬಿಟ್ರಾ? ನೀವು ಕೂಲಿಗಳಲ್ವಾ? ಅಲ್ಲ ಮೇಡಮ್, ಮತ್ತೆ ಆಗ್ಲೇ ನೀವು ನನ್ನ ಕಡೆನೆ ನೋಡ್ತಾ ಇದ್ರಿ. ಅದು ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರಲ್ಲ. ಈ ಬಾಕ್ಸ್ಗಳನ್ನೆಲ್ಲ ಹೊತ್ಕೊಂಡು ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಬೆವರಿ ನಲ್ಗೆ ಹೋಗ್ಬಿಡ್ತೀರಾ, ನಿಮ್ಮ ಮೇಕಪ್ ಎಲ್ಲ ಕರ್ಗೋಗ್ಬಿಡುತ್ತೆ ಅಂತ ದುಃಖ ಪಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಾನು ಪದ್ಮವಲ್ಯಾಸ್ ಪದ್ಮನಾಭ ಅಂತ, ಗಂಟುಗಲಿ ವಂಶದ ಆಧಾರ ಸ್ತಂಭ. ನಾನು IM ವಿಠಲ್ ಮೂರ್ತಿ MA, ಗಂಟುಗಲಿ ವಂಶದ ಏಕೈಕ ಮನೆಯಳಿಯ. ನಾನು ಒಂಥರ ಗಂಟುಗಲಿ ವಂಶಕ್ಕೆ ಆಧಾರ ಸ್ತಂಭನೇ. ನೀವ್ಯಾರು ಅಂತ ಹೇಳಲೇ ಇಲ್ವಲ್ಲ? ನಾನು ಸುಮಾ ಅಂತ, ನಮ್ಮ ತಂದೆ ಸೋಪ್ ಬಿಸ್ನೆಸ್ ಮಾಡ್ತಾರೆ. ಅವ್ರ ಹೆಸರು ಮತಾಪು. ಅಪ್ಪ ಮತಾಪು, ಅಮ್ಮ ಫ್ಲವರ್ ಪಾಟು, ಮಗಳು ಸುಸುರು ಬತ್ತಿ. ನೋಡಿ, ಅದು ಹಾಗಲ್ಲ. ನಮ್ಮ ತಂದೆ ಹೆಸರು MT ಪುಟ್ಟಪ್ಪ ಅಂತ. ಜನ ಎಲ್ಲರೂ ಅವ್ರನ್ನ MT ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಅವಮಾನ ಆಗ್ತಿತ್ತು. ಅದಕ್ಕೇನೆ ಅವರು ಇನಿಷಿಯಲ್ನ ಕನ್ನಡಕ್ಕೆ ಬದಲಾವಣೆ ಮಾಡ್ಕೊಂಡ್ರು, ಮಾತಾಪು ಅಂತ. ಮಳವಳ್ಳಿ ತಾಯಪ್ಪನ ಮಗ ಪುಟ್ಟಪ್ಪ ಅಂತ. ದೊಡ್ಡ ಹೆಸರನ್ನ ಚಿಕ್ಕದಾಗಿ ಹೀಗೆ ಇಟ್ಕೊಂಡಿದ್ದಾರೆ ಅಂತ ಆಯ್ತು. ದಯವಿಟ್ಲ ನಿಮಿಷ ಬಾರ ಇಲ್ಲಿ. ಏನು ನೀನು ಆ ಬಾಕ್ಸ್ಗಳನ್ನೆಲ್ಲ ಹೊತ್ಕೊಬ್ಬ, ನಾನು ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಇಂಥ ಸಮಯದಲ್ಲಿ ನಾನೇನಾರು ಅವ್ರಿಗೆ ಸಹಾಯ ಮಾಡಿಬಿಟ್ರೆ ಅವ್ರಿಗೆ ನನ್ನ ಮೇಲೆ ಅನುಕಂಪ ಹುಟ್ಟಿ ನನ್ನನ್ನು ಪ್ರೀತಿ ಮಾಡಕ್ ಶುರು ಮಾಡ್ಬಿಡ್ತಾರೆ. ಕಷ್ಟನೋ ಸುಖನೋ ಆ ಬಾಕ್ಸ್ ನೀನೇ ಹೊತ್ಕೊಂಡ್ ಬರ್ತೀಯ. ಮೇಡಮ್, ನಿಮ್ಮ ಮನೆ ಅಡ್ರೆಸ್ ತೋರಿಸಿ, ಅವನು ಬರ್ತಾನೆ. ಬನ್ನಿ. ಏನಮ್ಮ, ಕೂಲಿಗಳು ಸಿಕ್ಕಿದ್ರ? ಇವ್ರು ಸಿಕ್ಕಿದ್ರಪ್ಪ. ದರಿದ್ರ ಕೂಲಿಗಳು ಇಲ್ಲಿ ಬರಕ್ಕೆ ಒಪ್ಪೋದಿಲ್ಲ. ಮಾತಾಡಿದ್ಯಾ? ಆಮೇಲೆ ಸಿಕ್ಕಾಪಟ್ಟಿ ಕೇಳ್ತಾರೆ ದರಿದ್ರ ನನ್ನ ಮಕ್ಕಳು. ಆದ್ರೆ ಇವ್ರೇನು ಕೇಳೇ ಇಲ್ಲಪ್ಪ. ಅವ್ರಿಗೆ ನಂಬಾರ್ದಮ್ಮ. ಕೂಲಿ ಒಪ್ಸೋದು ಮುಂಚೆನೆ ಮಾತಾಡಬೇಕು. ಆಮೇಲೆ 100 ಕೊಡಿ 200 ಕೊಡಿ ಅಂದ್ರೆ ನಾನೆಲ್ಲಿಂದ ಕೊಡ್ಲಿ? ಅರೇ MT ಪುಟ್ಟಪ್ಪನವ್ರೆ, ನೀವು MT, ನಿಮ್ಮ ತಲೆನೂ MT. ನಾವು ಕೂಲಿಗಳಲ್ಲ, ಗಂಡುಗಲಿ ವಂಶದ ಕಲಿಗಳು. ಏನೋ ನಿಮ್ ಹುಡುಗಿ ಕಷ್ಟದಲ್ಲಿ ಇದ್ರು ಅಂತ ಸಹಾಯ ಮಾಡಿದೀವಿ ಅಷ್ಟೇ. ಈ ಡಬ್ಬ ಇಲ್ಲಿವರೆಗೂ ತಗೊಂಡ್ಬಂದಿದ್ದಕ್ಕೆ ನಾವೇ ನಿಮ್ಗೆ ಕೂಲಿ ಅಂತ 100 ರೂಪಾಯಿ ಕೊಟ್ಬಿಡ್ತೀವಿ. ದಯವಿಟ್ಲ ಕೊಡ 100 ರೂಪಾಯಿ. ಎಲ್ಲಿದೆ 100 ರೂಪಾಯಿ? ಇದ್ದಿದ್ 100 ರೂಪಾಯಿನಲ್ಲಿ ದೋಸೆನ ನುಂಗು ನೀರು ಕುಡುದಿಲ್ಲಪ್ಪ. ಕೊಡ್ಲೇನ್ರಿ? ದಯವಿಟ್ಟು ಕ್ಷಮಿಸಿ. ನೀವಿಷ್ಟು ದೊಡ್ಡ ಮನುಷ್ಯ ಅಂತ ಗೊತ್ತಾಗ್ಲಿಲ್ಲ. ಇವತ್ತು ಕೆಲಸಗಾರರು ಬರ್ಲಿಲ್ಲ. ದಯವಿಟ್ಟು ಆ ಲಗೇಜ್ ಮನೆ ಒಳಗಡೆ ತರ್ತೀನಿ. ತಂದ್ಕೊಡ್ತೀರಾ ಪ್ಲೀಸ್? ಅವ್ರು ತಂದ್ಕೊಡ್ತಾರಪ್ಪ, ನೀವು ಒಳಗ್ ನಡೀರಿ. ಪದ್ಮನಾಭ, ಮನೆ ಒಳಗೆ ಫ್ರೀಯಾಗಿ ಎಂಟ್ರಿ ಸಿಗ್ತಾ ಇದೆ. ಬಿಡ್ಬೇಡ ಚಾನ್ಸು, ನುಗ್ಗು ಮನೆ ಒಳಗೆ. ಕಾಫಿ ತಗೊಳ್ಳಿ. ಸುಮಾ ಅವ್ರೆ, ನಮ್ಮಿಂದ ಇನ್ನೇನಾದ್ರು ಸಹಾಯ ಆಗ್ಬೇಕಿದ್ರೆ ಹೇಳಿ, ಮಾಡ್ಕೊಡ್ತೀವಿ. ಮನೆಯವರೆಗೂ ಕೂಲಿಗಳು ಬರೋದು ಸ್ವಲ್ಪ ಕಷ್ಟ. ನೀವು ಹಾಗಾಗಿ ಬರ್ತಾ ಇರಿ. ನಮಗೂ ಸ್ವಲ್ಪ
ಸ್ವಲ್ಪ ಸಹಾಯ ಆಗುತ್ತೆ. ಸರಿ ಸರಿ, ನಿಮ್ಮಂತವ್ರಿಗೆ ಸಹಾಯ ಮಾಡೋದಕ್ಕೇನೆ ನಮ್ಮ ಗಂಡುಗಲಿ ವಂಶ ಇರೋದು. ನೀವು ಮನದಲ್ಲಿ ನೆನೆಸ್ಕೊಳ್ಳಿ, ನಾವು ಬಂದು ಸಹಾಯ ಮಾಡ್ಕೊಟ್ಟು ಹೋಗ್ತೀವಿ. ಸುಮಾ ಅವ್ರೆ, ನನ್ನ ಫೋನ್ ನಂಬರ್ ಏನಾದ್ರು ನಿಮಗೆ ಬೇಕಿತ್ತಾ? ಅರ್ಥವಾಯ್ತು ಬಿಡಿ. ನಡೆಯಪ್ಪ. ವಿಟ್ಲ, ಆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ವೇನಾ? ಸೋಪ್ ಹಾಕಿ ಪನ್ನೀರಲ್ಲಿ ತೊಳೆದಾಗಿದ್ದಾಳೆ. ಹಾಲಲ್ಲಿ ಮಿಂದವಳೆ. ಹಾಲಲ್ಲಿ ಮಿಂದ್ರೆ ಎಲ್ಲರಿಗೂ ಕಾಣಿಸ್ಬಿಡುತ್ತೆ ಕಣ. ಬಾತ್ರೂಮ್ ಅಲ್ಲಿ ಮಿಂದಿರ್ತಾಳೆ. ವಿಟ್ಲ, ಆ ಹುಡುಗಿನ ಹೇಗೆ ಹೊಲ್ಸ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೀನೇ ಹೇಳಿದಲ್ಲ ದಿನ ಬಂದು ಸಹಾಯ ಮಾಡ್ತೀನಿ ಅಂತ. ಹೋಗೋಣ, ದಿನ ಹೋಗಿ ನನ್ನ ಕೈಲಾದ ಸಹಾಯ ಮಾಡೇ ಮಾಡ್ತೀನಿ. ನೋಡು, ದಿನ ಹೋಗಿ ಬಾಕ್ಸ್ನ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡ್ತಿರೋ, ಒಂದಲ್ಲ ಒಂದ್ ದಿವಸ ಆ ಹುಡುಗಿ ನಿನ್ ಕಡೆ ಶಿಫ್ಟ್ ಆಗ್ಬಿಡ್ತಾಳೆ. ಭಾಗ್ಯ ಎನ್ನಲೇ, ಪುಣ್ಯ ಎನ್ನಲೇ. ಎಲ್ಲಿಗೆ ಹೋಗಿತ್ತ ಸವಾರಿ? ಒಂದು ಮುಖ್ಯವಾದ ಕೆಲಸಕ್ಕೆ ಅಂತ ಹೋಗಿದ್ವಿ. ಸಿಕ್ತಾ ಆ ಕೆಲಸ? ಓ, ಸಿಗುತ್ತೆ ಏನು? ಆದ್ರೆ ಅದೊಂಥರ ಸ್ವಯಂ ಸೇವೆ. ಅಂದ್ರೆ ಅದೇ ಅತ್ತವ್ರೆ, ಈ ಕಾಲೇಜಲ್ಲೆಲ್ಲ ಒಂದಿನದ ಮಟ್ಟಿಗೆ ಮಾಡ್ತಾರಲ್ಲ ಶ್ರಮದಾನ, ಆ ಟೈಪ್. ಇರೋ ಶ್ರಮನೆಲ್ಲ ಅಲ್ಲಿ ಇಲ್ಲಿ ದಾನ ಮಾಡ್ತಾ ಇದ್ರೆ ಮುಂದಕ್ಕೆ ದಾನ ಮಾಡ್ತೀರಾ? ಸುಮಾವ್ರೆ, ನೀವು ಮತ್ತೆ ಬಂದೇ ಬರ್ತೀರಾ ಅಂತ ನಂಗೆ ಗೊತ್ತಿತ್ತು. ಅದೇ ಹೇಗೆ? ನೆನ್ನೆ ನೋಡಿದ್ನಲ್ಲ, ನಿಮ್ಗೆ ನನ್ನ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇರ್ಲಿಲ್ಲ. ನನ್ನ ಮನಸ್ಸಿನ ಮಾತ್ರ ಮೌಸ್ ಹಾಕಿ ಓದ್ಬಿಟ್ರಲ್ಲ. ಈಗಿನ ಕಾಲದಲ್ಲಿ ನಿಮ್ಮಷ್ಟು ಒಳ್ಳೆ ಫ್ರೆಂಡ್ ಎಲ್ಲಿ ಸಿಗ್ತಾರೆ ಹೇಳಿ? ಅಯ್ಯೋ, ನನ್ನ ಹೃದಯದ ಮಾತನ್ನ ಕದ್ದು ಕದ್ದು ಓದ್ಬಿಟ್ರಲ್ಲ. ಸುಮಾವೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೊಳಲ್ವಾ? ಇಲ್ಲಪ್ಪ, ಕೇಳಿ. ನಿಮ್ಗೆ ಮದ್ವೆ ಆಗಿದ್ಯಾ? ಶೂರು ಆಗಿಲ್ಲ. ನಿಮ್ಗೆ? ನನಗೆ ಮದುವೆ ಹಾಳಾಗೋಗ್ಲಿ, ಮುಂಚೆ ಕೂಡ ಆಗಿಲ್ಲ. ನೀವು ಯಾಕೆ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದು? ನಿಮ್ ಥರ ಹೆಲ್ಪ್ ಮಾಡೋರು ಸಿಕ್ಕಿದ್ರೆ ಇಷ್ಟೊತ್ತಾಗ್ಲಿ ನನಗೆ ಮದ್ವೆ ಆಗ್ಬಿಟ್ಟಿರ್ತಿದ್ದೆ. ಅಯ್ಯೋ, ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮಗೆ ನನ್ನ ಮೇಲೆ ಒಲವಿದೆ ಅಂತ ಹೇಳ್ತಿದ್ದೀರಾ? ಬೇಗ ನಿಮ್ಮ ಅಪ್ಪನಿಗೊಂದು ಮಾತು ಹೇಳ್ಬಿಡಿ, ಟಕ್ಕಂತ ಮದುವೆ ಮುಗಿಸ್ಕೊಂಡು ಪಟ್ಟಂತ ಹನಿಮೂನ್ ಮುಗಿಸ್ಕೊಂಡು ಬಂದ್ಬಿಡಲ್ಲ. ನಮ್ಮಪ್ಪನ ಒಪ್ಪಿದ್ರೆ ತುಂಬಾ ಕಷ್ಟ. ಯಾಕೆ? ಅವರೇ ನಂಬರಿಸ್ಬಿಡ್ರೇನೆ ವಜ್ರಮುನಿನೇ. ಅವರು ಸೋಪ್ ಬಿಸ್ನೆಸ್ ಅಲ್ವಾ, ಎಲ್ಲ ತೊಳೆದು ನೋಡ್ತಾರೆ ಯಾಕೆ? ಎಲ್ಲಿ ಬಣ್ಣ ಬಿಟ್ಕೊಂಡ್ಬಿಡುತ್ತೋ ಅಂತ. ಅಲ್ಲಿ ನೋಡಿ, ರೀ MT ಪುಟ್ಟಪ್ಪನವ್ರೆ, ಆ ಬಿಳಿ ಕರ್ಚಿಫ್ ಯಾಕ್ರಿ ಸೋಪ್ ಹಾಕಿ ಅಷ್ಟೊಂದು ಸೇವೆ ಮಾಡ್ತಿದ್ದೀರಾ? ಕರ್ಚಿಫು ಬಣ್ಣ ಬಿಡ್ತಾ ಇದೆಯಾ ಇಲ್ಲೋ ನೋಡ್ತಾ ಇದ್ದೀನಿ. ಸಾರ್, ಬಿಳಿ ಬಟ್ಟೆ ಎಲ್ಲರೂ ಬಣ್ಣ ಬಿಡುತ್ತೆ ಸಾರ್. ಯಾಕೆ ಬಿಡಲ್ಲ? ಬಿಳಿ ಕರ್ಚಿಫ್ 6 ತಿಂಗಳಾದ್ಮೇಲೆ ಏನಾಗುತ್ತೆ? ಕೊಳ್ಳೆ ತುಂಬ್ಕೊಂಡು ಕಂದಾಗುತ್ತೆ. ತಗೊಂಡಾಗ ಬಿಳಿ ಬಣ್ಣ 6 ತಿಂಗಳು ಯೂಸ್ ಮಾಡಿದ್ಮೇಲೆ ಕಂದು ಬಣ್ಣ. ಅಲ್ಲಿಗೆ ಬಿಳಿ ಕರ್ಚಿಫು ಬಣ್ಣ ಬಿಟ್ಟಂಗೆ ಆಯ್ತಲ್ಲ. ಸುಮಾರೇ, ಯಾಕೋ ಇವತ್ತು ಟೈಮ್ ಸರಿ ಇಲ್ಲ, ಇನ್ನೊಂದು ದಿವಸ ಬಂದು ಮಾತಾಡ್ತೀನಿ. ಬರಲಾ ಪುಟ್ಟಪ್ಪನವ್ರೆ? ಬರಲಾ? ಹೇಗೋ ಬಂದಿದ್ಯಾ, ಆ ಬಾಕ್ಸ್ನ ಜೋಡಿಸ್ಬಿಟ್ಟು ಹೋಗ್ತೀಯಾ? ಮಾಸ್ ಮ್ಯಾರೇಜಸ್ ಓಕೆ ಓಕೆ, ಅದನ್ನ ಮುಂದಿನ ತಿಂಗಳು ಫಿಕ್ಸ್ ಮಾಡ್ಬಿಡೋಣ. ಅಲ್ಲಿ 21 ಜೋಡಿಗೆ ಮಾಸ್ ಮ್ಯಾರೇಜಸ್ ಮಾಡ್ಬಿಡೋಣ. ಆ ಫಂಕ್ಷನ್ಗೆ ಮಿನಿಸ್ಟರ್ ಇನ್ವೈಟ್ ಮಾಡ್ತೀನಿ. ಆ ಫಂಕ್ಷನ್ ಅಲ್ಲಿ ನಾನು ಸುಖಿ ಸಂಸಾರದ ಬಗ್ಗೆ ಲೆಕ್ಚರ್ ಕೊಡ್ತೀನಿ. ಬಾಯ್. ಸುಖಿ ಸಂಸಾರವಂತೆ. ಮೊದಲು ಹೋಗಿ ನಿನ್ ಗಂಡನ ಮಾತಾಡ್ಸ್ಕೊಂಡು ಅಂಡರ್ಸ್ಟ್ಯಾಂಡ್. ನನಗೆ ಹಬಿನ ಮಾತಾಡ್ಸೋಷ್ಟು ಟೈಮ್ ಇಲ್ಲ. ಮತ್ತೆ ಅಲ್ಲಿ ಹೋಗಿ ಸುಖಿ ಸಂಸಾರದ ಬಗ್ಗೆ ಏನ್ ಸುಖಿ ಕೊಲಿತೀಯ? ಅಷ್ಟೇ, ಹೊರಗಡೆ ಪೀಪಲ್ಗೆ ಹೆಲ್ಪ್ ಮಾಡ್ದನ್ನೆ ಅದನ್ನ ಸೋಷಿಯಲ್ ಸರ್ವಿಸ್ ಅಂತ ಕರೆಯೋದು. ಅಯ್ಯ, ಗಂಡನ್ಗಿಂತ ಕಂಡವನೇ ಹೆಚ್ಚಾಗೋದ್ಲು ಅಲ್ಲ. ಹೋಗು, ಅದೇನಾದ್ರೂ ಮಾಡ್ಕೊಂಡು ಹೋಗು. ಜಾಜಿ ಅವರೇ, ಏನಾಗ್ಬೇಕಾಗಿತ್ತು? ಜಾಜದ್ಗೆ ಅದು ಗೊತ್ತಾಯ್ತು. ಮಸಾಲೆ ದೋಸೆಗೆ ಅಂತ ಮನಿ ಬೇಕಾಗಿತ್ತು. ಯಾಮಿ ಯಾಮಿ ಅಂತರ್ ಯಾಮಿ ಜಾಜಿ ಅವರೇ. ಟ್ರೂ ಒನ್ ಥಿಂಗ್, ಅಲ್ಲಿ ಹಬಿ ಕೂತಿದ್ದಾರೆ, ಅವ್ರ ಹತ್ರ ಹೋಗಿ ಜಾರ್ಜ್ ಅವ್ರಿಗೆ ಬ್ಯೂಟಿ ಪಾರ್ಲರ್ ಹೋಗಿ 3000, ನಮ್ಮಿಬ್ಬರಿಗೆ ಮಸಾಲೆ ದೋಸೆ ತಿನ್ನಕ್ಕೆ 200 ಅಂತ ಕೇಳಿ ಕೊಡ್ತಾರೆ. ನನಗೆ 3000 ಕೊಡಿ, ಇಬ್ರು 200 ತಗೊಳ್ಳಿ. ಪಾಂಡ್ರಂಗ, ಜಾಜಿ ಅವ್ರಿಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ 3000 ರೂಪಾಯಿ, ನಮಗೆ ಮಸಾಲೆ ದೋಸೆ ತಿನ್ನೋದಕ್ಕೆ 200 ರೂಪಾಯಿ. ಒಟ್ಟು 3200 ರೂಪಾಯಿ ಕೊಡ. ಈಗ ಕೊಡ್ಲು ಆಮೇಲೆ ಕೊಡ್ಲು, ನಾವು ಬಿಡುವಾಗೆ ಇದೀವಿ. ನೀವು ಬಿಡುವಾಗಿದ್ರೆ ಅತ್ಲಾಗೆ ಕೊಟ್ಬಿಡಿ, ತೊಗೊಂಡು ಯಾರು ಕೈ ಕೊಡ್ಲಿ? ಅವನ ಕೈಗೆ 3000 ಕೊಡು, ನನ್ನ ಕೈಗೆ 200 ರೂಪಾಯಿ. ಕೊಯ್ ಮುಚ್ಚಿ ಕೊಯ್ ನೀಡಿ ಕೊಡ್ತೀನಿ.
ಬೇಕಿದ್ರೆ ಸಂಕೋಚ ಪಡ್ಕೋಬೇಡಿ, ಕೇಳಿ ಕೊಡ್ತೀನಿ. ವಿಷಯ ಹೀಗಿದೆ ಅಂತ ನೆನ್ನೆನೆ ಹೇಳಿದಿದ್ರೆ ನಾನೇ ಸೊಲ್ಯೂಷನ್ ಕೊಡ್ತಾ ಇದ್ದೆ. ಆ ಹುಡುಗಿ ಸೋಪ್ ಹಾಕಿ ಪದ್ದು ತೊಳೆಯೋದೊಂದು ಬಾಕಿ. ಚಂಪ ಸುಮಾ ನನ್ನ ಇಷ್ಟಪಡ್ತಿದ್ದಾಳೆ. ಸುಮಾರು ತಂದೆ ಹೆಸರು ಮತಾಪು ಅಂತ, ಅವ್ರದ್ದು ಸೋಪಿನ ವ್ಯಾಪಾರ. ನಮ್ಮ ಪದ್ದು ಸಹಾಯ ಮಾಡಿದ್ ನೋಡಿ ಅವರಪ್ಪ ಸಿಕ್ಕಾಪಟ್ಟು ಸಂತೋಷ ಪಟ್ಬಿಟ್ರು. ಮದುವೆ ಯಾವಾಗಂತೆ? ಸತ್ಯ ಅವಳು ಬುಕ್ ಮಾಡ್ತಾಳಂತ, ಇಲ್ಲ ನಾವೇ ಬುಕ್ ಮಾಡ್ಬೇಕಂತ? ಹಂಗತ್ತೆ, ಈಗಷ್ಟೇ ಹುಡುಗಿ ನೋಡ್ಕೊಂಡ್ ಬಂದಿದ್ದೀನಿ, ಆಗ್ಲೇ ಛತ್ರದ ವಿಷಯಕ್ಕೆ ಹೋಗ್ಬಿಟ್ಟಿಯಲ್ಲ. ಹುಡುಗಿ ಅಪ್ಪಂದೇ ಪ್ರಾಬ್ಲಮ್, ಮೊದ್ಲು ಅವ್ರು ಒಪ್ಕೋಬೇಕು. ನಾನೊಂದ್ ಮಾತು ಹೇಳ. ಜಾಜಿ ಅವ್ರೆ, ನಿಮ್ ಮಾತನ್ನ ಮಹಿಳಾ ತಂದವ್ರೆ ಕೇಳಲ್ಲ, ಇನ್ನು ಹುಡುಗಿ ಅಪ್ಪ ಕೇಳ್ತಾರ? ಮಾಡಿ ಅವ್ರ ಅಪ್ಪನ ಮನ್ಸು ಗೆಲ್ಬೇಕು, ಆಗ ನಂದು ಸುಮನ್ ಮದ್ವೆ ಆಗೋದು ಗ್ಯಾರಂಟಿ. ಅಭಿ, ಆ ಫಾದರ್ ಮನ್ಸ್ ಗೆಲ್ಲಕ್ಕೆ ಯಾವ್ದೋ ಒಂದು ಐಡಿಯಾ ಕೊಡ್ರಿ. ಲೇ ಪೋತಪ್ಪ, ಒಂದು ಸಿನಿಮೀಯ ಐಡಿಯಾ ಇದೆ ಕಣ, ಈಗ ಮಾಡಿದ್ರೆ ಆಗುತ್ತೆ. ಹೇಗೆ ಅಂತ ಹೇಳಿ ಯಜಮಾನ್ರೆ. ನೀನು ನಮ್ಮ ಮಾವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ ಬಾ, ನಾನು ಆ ಪಾರ್ಟಿನ ಒಂದು ಕೈ ವಿಚಾರಿಸ್ಕೊತೀನಿ. ಮತಪ್ಪವ್ರೆ, ಹೇಳಿ 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 ಹೇಳಿ. ಮತಪ್ಪವ್ರೆ, ಈಗ ಹೇಗಿದ್ದೀರಾ? ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ, ಹಿಂದೆಯಿಂದ ಬಂದು ಕೂತು ಬಿಡೋದ. ಸಿಟಿನೇ ಹಾಗೆ, ನಮ್ಮ ಪಾಡಿಗೆ ಹೋಗ್ತಿದ್ರು ತೊಂದರೆ ಕೊಡಕ್ಕೆ ಅಂತ ತುಂಬಾ ಜನ ಇರ್ತಾರೆ. ಮುಂಚೆ ಗಾಡಿ ಕೂತವ್ರು, ಇವಾಗ ಗಾಡಿ ಗಿಡಿ ಏನ್ ಬೇಕಾಗಿಲ್ಲ, ಬಾಡಿಯಲ್ಲೇ ಕೂತು ಬಿಡ್ತಾರೆ. ಬಿಡಬಾರ್ದಾಗಿತ್ತು. ನಮ್ಮ ಬದ್ದುದನ್ನಲ್ಲ, ಅವನನ್ನ ಸರಿಯಾಗಿ ನೋಡ್ಕೊಂಡಿರ್ತಾನೆ. ನಮ್ಮ ಬದ್ದುಗೆ ನೀವು ಅಂದ್ರೆ ತುಂಬಾ ಇಷ್ಟ. ಯಾವಾಗಲೂ ಹೇಳ್ತಿರ್ತಾನೆ, ನಮ್ಮ ಮಾವ ವೆರಿ ಗುಡ್ ಅಂತ. ಇಷ್ಟೊತ್ತಿಗೆ ನಿಮ್ಗೆ ಗೊತ್ತಿದ್ದಾನಲ್ಲ, ಅವನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತಾನೆ. ಸಿಗ್ತಾನ? ಏನ್ ಸಿಗದೆ ಏನ್ ಮಾಡ್ತಾನೆ, ನಮ್ಮ ಪಟ್ಟು ಸಿಕ್ಕಾಪಟ್ಟೆ ಬುದ್ಧಿವಂತ, ಹತ್ತಿಸ್ಕೊಂಡೋಗಿ ಚೆನ್ನಾಗಿ ಬಡಿದಿರ್ತಾನೆ. ಅವ್ರು ಅಷ್ಟೊಂದು ದಪ್ಪ ಇದಾರೆ, ಹೇಗೆ ಅವನ್ನ ಹಿಡಿತಾರೆ? ಈ ಹಾಡು ಮತ್ತೊಂದು ಅರ್ಥ ಬೇಡವಾ? ನಮ್ಮ ಪದ್ದು ನೋಡಕ್ ಮಾತ್ರ ದಪ್ಪ, ಆದ್ರೆ ಸಿಕ್ಕಾಪಟ್ಟೆ ಬುದ್ಧಿವಂತ. ಶಾರ್ಟ್ ಕಟ್ ಅಲ್ಲಿ ಹೋಗಿ ಇವ್ರು ಗುದ್ದಿರೋರ್ಗೆ ಸರಿಯಾಗಿ ಬೆಂಡೆ ಬಿಡ್ಲಿಲ್ಲ ಕಣ, ಸಿಕ್ಕದವನು. ನನಗ್ ಗೊತ್ತು ಕಣ ನಿನ್ ಬಗ್ಗೆ, ನೀನು ಅವನು ಬಿಟ್ಟಿರಲ್ಲ ಅಂತ. ಶಾರ್ಟ್ ಕಟ್ ಅಲ್ಲಿ ಹೊಡೆದೆ ತಾನೆ? ನಿನ್ಗೆ ಗೊತ್ತಾಯ್ತು? ನಾನು ಕೇಳಿರಲ್ವಾ, ನಮ್ಮ ಪದ್ದು ಸಿಕ್ಕಾಪಟ್ಟೆ ಕಾಲಕ್ಕಿಂತ ರಾಜ್ಘಟ್ಟಲ್ವರೆ ಎದುರಿಗೆ ಸಿಕ್ಕ ಬಟ್ಟೆ ಅಪ್ಪನಿಗೆ ಬುದ್ಧವನ್ಗೆ ಹಾಗೆ ಆಗ್ಬೇಕು. ಬಾಬಾ, ಸಿಕ್ಕಾಪಟ್ಟೆ ನೋಯ್ತಾ ಇದ್ಯಾ? ತಗೊಳ್ಳಿ, ನೋವು ಹೋಗೋದಿಕ್ಕೆ ಈ ಮಾತ್ರೆ, ದಿನಕ್ಕೆ ಒಂದೇ ಒಂದು ತಗೊಳ್ಳಿ. ಏನಂದ? ಮಾತಾಡಕ್ ಬಿಡ್ದಂಗ್ ಹೊಡ್ದೆ. ನಿಮ್ ಫೋನ್ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡಿ ಸಾರಿ ಕೇಳು ಅಂತ ಹೇಳಿದೀನಿ. ಇನ್ನೇನು ಬರುತ್ತೆ ಅಲ್ವೇನೋ? ಹಲೋ, MT ಪುಟ್ಟಪ್ಪ, ಮತಾಪು ಸೋಪ್ ಬಿಸ್ನೆಸ್ ಮ್ಯಾನ್ ಸ್ಪೀಕಿಂಗ್. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್, ನನ್ನಿಂದ ತಪ್ಪಾಗಿದೆ. ಪೊದ್ದು ನನ್ನ ಕೈಕಾಲು ಮುರಿದ್ರೆ ಕಷ್ಟ. ಹೌದು, ಪೊದ್ದು ನಿಮ್ಮ ಒಳಿಯ ಅಂತೆ. ಪೊದ್ದು ಹೇಳಿ ಸರ್, ನನ್ನ ಸುದ್ದಿ ಬರಬೇಡ ಅಂತ. ಇನ್ಯಾವತ್ತೂ ಹೀಗೆ ಮಾಡಲ್ಲ. ಆಸ್ಪತ್ರೆ ಖರ್ಚಿಗಂತ 1,000 ರೂಪಾಯಿ ಕೊಟ್ಟು ಕಳ್ಸಿದ್ದೀನಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ಸರ್. ಸಾರಿ ಸರ್, ಸಾರಿ ಸರ್, ಸಾರಿ ಸರ್. ಕಟ್ ಮಾಡ್ಬಿಟ್ಟ. ದುಡ್ಡು ಕೊಟ್ನಾ? ಬರ್ತೀರ ಸರ್, 1,000 ರೂಪಾಯಿ ಕಿತ್ಕೊಂಬಂದೆ. ಬುದ್ಧಿಸ್ಕೊಂಡಿದ್ದಕ್ಕೆ ಸಾರ್ಥಕವಾಯ್ತು. ಆಸ್ಪತ್ರೆ ಖರ್ಚು 50 ರೂಪಾಯಿ, ಸಿಕ್ಕಿದ್ದು 1,000 ರೂಪಾಯಿ. ಈ ಥರ ದಿನಾ ದುಡ್ಡು ಸಿಗ್ತಾ ಇದ್ರೆ ನಾನು ನನ್ನ ಸೋಪ್ ಬಿಸ್ನೆಸ್ ಬಿಟ್ಬಿಟ್ಟು ದಿನಾ ಬುದ್ಧಿಸ್ಬಿಟ್ಟು. ನೋಡಿ, ನಿಮ್ಗೆ ದುಡ್ಡು ಸಿಕ್ಕಿದ ಸಂತೋಷದಲ್ಲಿ ನೀವೇನೇನೋ ಮಾತಾಡ್ತಿದ್ದೀರಾ ಮಲ್ಲಪ್ಪ ಅವರೇ. ನೋಡಿ, ನಿಮಗೆ ಇವಾಗ ತುಂಬಾ ರೆಸ್ಟಿನ ಅವಶ್ಯಕತೆ ಇದೆ, ಬನ್ನಿ ರೆಸ್ಟ್ ಮಾಡೋಣ. ಪಕ್ಕದಲ್ಲಿ ಬೆಡ್ರೂಮು. ಈ ರೂಮ್ ವಾಸ್ತು ಚೆನ್ನಾಗಲ್ಲ, ನಾವು ಬೇರೆ ರೂಮ್ ಹೋಗೋಣ ಬನ್ನಿ. ನೀವು ರೆಸ್ಟ್ ಮಾಡ್ಬೇಕು. ಸುಮಾ ಅವ್ರೆ, ಏನ್ ಅನ್ಸುತ್ತೆ? ನಮ್ಮ ಅಪ್ಪನಿಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅನ್ಸುತ್ತೆ. ಹಾಗಿದ್ರೆ ಹೋಗಿ ಮದುವೆ ವಿಷಯ ಮಾತಾಡ್ಬಿಡ್ಲಾ? ಅವ್ರು ಇನ್ನೂ ಈಗ ಅರ್ಧ ಇಂಪ್ರೆಸ್ ಆಗಿದ್ದಾರೆ. ಅವ್ರನ್ನ ಪೂರ್ತಿ ಇಂಪ್ರೆಸ್ ಮಾಡಿ ಆಮೇಲೆ ಮದುವೆ ಆಗ್ತೀನಿ.
ಇಷ್ಟೊತ್ತಾದ್ರೂ ಪದ್ದೂರ್ ಮಾವನ್ ಫೋನ್ ಬಂದಿಲ್ಲ ಅಂದ್ರೆ ಏನರ್ಥ? ಅವರಿಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಬಂದಿಲ್ಲ ಅಂತ ಅರ್ಥ. ಕಾನ್ಫಿಡೆನ್ಸ್ ಬರೋ ಥರ ಏನಾದ್ರೂ ಮಾಡ್ಬೇಕಲ್ಲ. ಈಗಾಗಲೇ ಒಂದ್ ಪ್ರಯೋಗ ಮಾಡಿದ್ದೀನಿ, ಇನ್ ನನ್ನ ಕೈಲಾಗಲ್ಲ. ಅದೇ ಇವಾಗಲೇ ನೀವು ಒಂದ್ಸಲ ಟ್ರೈ ಮಾಡಿದ್ರಲ್ಲ, ಇನ್ನೊಂದ್ಸಲ ಟ್ರೈ ಮಾಡಿ ಪ್ಲೀಸ್. ಈಗ ಮಾಡಿದ್ರೆ ಹೇಗೆ ಹಾಗೆ ಆದ್ರೆ ಸೀನು ರಿಪೀಟ್ ಆಗುತ್ತಲ್ಲ, ಸೀನ್ ರಿಪೀಟ್ ಆಗೋದು ಮುಖ್ಯ ಅಲ್ಲ, ಅವ್ರಪ್ಪ ಫಿಟ್ ಆಗೋದು ಮುಖ್ಯ. ಮತಾಪೋರ ಮಾವಯ್ಯ, ನೀವ್ ಯಾಕೆ ಮತ್ತೆ ಡಬ್ಬ ಹೊತ್ಕೊಂಡ್ ಬಂದ್ರಿ? ನಮ್ಗೆ ಹೇಳಿದಿದ್ರೆ ನಾವು ಸಹಾಯ ಮಾಡ್ತಿರ್ಲಿಲ್ಲ. ನಿಮ್ಗೇನು ಆಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲಪ್ಪ. ಎಂತ ಕಾಲ ಬಂತು, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ರೆ ಹಿಂದೆಯಿಂದ ಗುಂಪಿಡ್ತಾರಲ್ಲಪ್ಪ. ಮತಾಪೋರೆ ನಡೀರಿ ಮನೆಗೆ ಹೋಗೋಣ. ಬಾಕ್ಸ್ ತಗೊಂಬರ. ಪಾಂಡ್ರಂಗ, ಹುಡುಗಿ ಅಪ್ಪನ ಮನಸ್ಸನ್ನ 60% ಗೆದ್ದಿದ್ದೀನಿ ಕಣ. ಅಲ್ಲಿಗೆ 40% ಇನ್ನು ಬಾಕಿ ಇದೆ ಅಂತ ಆಯ್ತು. 40%ಗೆ ಒಂದು ಸೂಪರ್ ಐಡಿಯಾ ಕೊಟ್ಬಿಡ್ತೀನಿ. ರೀ ನನ್ನ ಕೈಲಾಗಲ್ಲ ರೀ. ಬಾಬಾ, ಫಾರ್ ಅ ಚೇಂಜ್ ಈ ಸತಿ ನಾವು ಐಡಿಯಾ ಕೊಡ್ತೀವಿ, ನೀವು ಅದಕ್ಕೆ ತಕ್ಕಂಡು ಅಭಿನಯಿಸಿದ್ರೆ ಸಾಕು. ಏನು ಮಾಡಬೇಕು? ನಾಳೆ ಪತ್ತೂರ್ ಮಾವ ಬ್ಯಾಂಕಿಂದ ದುಡ್ಡನ್ನು ವಿಡ್ರಾ ಮಾಡ್ಕೊಂಡು ಬರ್ತಾ ಇರ್ತಾರೆ. ನೀವು ಕಳ್ಳಿನ ವೇಷ ಹಾಕೊಂಡು ಹೋಗಿ ಆ ಕ್ಯಾಶ್ ಬ್ಯಾಗ್ ನ ಕದಿಬೇಕು. ಅದೇ ಸಮಯಕ್ಕೆ ಸರಿಯಾಗಿ ನಾವು ಬಂದು ನಿಮ್ಗೆ ಹೊಡೆಯೋ ತರ ಅಭಿನಯಿಸ್ತೀವಿ. ನೀವು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು. ಇದರಿಂದ ನನಗೇನು ತೊಂದರೆ ಆಗಲ್ಲ ತಾನೆ? ತೊಂದ್ರೆ ಗಿಂದ್ರೆ ಏನು ಆಗೋದಿಲ್ಲ ಪಾಂಡ್ರಂಗ. ನೀನು ಇದೊಂದು ಸಹಾಯ ನನಗೋಸ್ಕರ ಮಾಡಿದ್ದೆ ಆದ್ರೆ ಜೀವನ ಪರ್ಯಂತ ನಿನ್ನ ಗುಲಾಮನಾಗಿದ್ದು ಬಿಡ್ತೀನೋ. ಯಾವ ರೋಡಿಗೆ ಬರ್ಲಿ? ಪಾರ್ಕ್ ರೋಡು. ಡನ್. ಮಾವಯ್ಯ, ನೀವ್ ಯಾಕೆ ಟೆನ್ಷನ್ ತಗೊಂತೀರ? ನಾವು ಹೊಡಿತೀವಿ ಬಿಡಿ. ಇಷ್ಟೆಲ್ಲ ಆಗ್ತಾ ಇದ್ರು ಕ್ಯಾಶ್ ತರೋದಕ್ಕೆ ನೀವ್ ಯಾಕೆ ಬ್ಯಾಂಕಿಗೆ ಹೋದ್ರಿ? ಪದ್ದುಗೋ ಬಿಟ್ಲಾಗೋ ಹೇಳಿದಿದ್ರೆ ಅವರೇ ಜೋಪಾನವಾಗಿ ತರ್ತಾ ಇದ್ರು ತಾನೆ? ಅವರು ಜೊತೆಲಿ ಇದ್ರಮ್ಮ. ಒಬ್ಬ ಕಳ್ಳ ಬಂದು ನನ್ನ ಕೈಲಿರೋದು ಕ್ಯಾಶ್ ಬ್ಯಾಗ್ನ ಕಿತ್ಕೊಂಡು ಎಸ್ಬಿಟ್ಟ. ಆ ಕಳ್ಳನಿಗೆ ಸಾಕಿ ಇಟ್ಟೇ ಇರ್ತಾರೆ. ಅವರು ಆ ಕ್ಯಾಶ್ ಬ್ಯಾಗ್ನ ಎತ್ಕೊಂಡು ಹೋಗಿರ್ತಾರೆ. ಬ್ಯಾಗು ಇಲ್ಲ ಮಾವ. ಹಲೋ, ಮತಾಪು ಸ್ಪೀಕಿಂಗ್. ನಾನು ಕಳ್ಳ. ನನಗೆ ಫೋನ್ ಮಾಡ್ತಾ ಇದೀಯಾ? ಬದ್ಮಾಶ್. ಫೋನ್ ಮಾಡಿರೋದು ನನ್ನ ಬ್ಯಾಗ್ ಕಿತ್ಕೊಂಡು ಹೋದ್ನಲ್ಲ, ಅವನೇ ಅಯೋಗ್ಯ. ಹೇಳೋ ಅಯೋಗ್ಯ. ತುಂಬಾ ಕಷ್ಟ ಇತ್ತು, ಅದಕ್ಕೆ ಕದ್ಬಿಟ್ಟೆ. ಆದ್ರೆ ಬ್ಯಾಗಲ್ಲಿ ದುಡ್ಡೇ ಇರ್ಲಿಲ್ಲ ಸರ್. ಬ್ಯಾಗಲ್ಲಿ ದುಡ್ಡೇ ಇರ್ಲಿಲ್ವಾ? ಯಾರೋ ನೀನು? ನನ್ನ ಫೋನ್ ನಂಬರ್ ನಿನ್ಗೆ ಹೆಂಗ್ ಸಿಕ್ತು? ಕಟ್ ಮಾಡ್ಬಿಟ್ಟ. ಕಳ್ಳನ್ಗೆ ನನ್ನ ನಂಬರ್ ಯಾರು ಕೊಟ್ಟಿದ್ದು? ನೀನೇ ತಾನೆ? ಅಂದಮೇಲೆ ಆ ಕಳ್ಳ ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಿಟ್ಬಿಡಿ ಅಪ್ಪ. ನೋಡಮ್ಮ, ನಾನು ದಿನ ಬ್ಯಾಂಕಿಂದ ಕ್ಯಾಶ್ ಡ್ರಾ ಮಾಡುವಾಗ ಏನು ಮಾಡ್ತಿದ್ದೆ ಗೊತ್ತಾ? ಖಾಲಿ ಬ್ಯಾಗ್ ಕೈಲಿಟ್ಕೊಂಡು ಕ್ಯಾಶು ಚಡ್ಡಿ ಜೋಬ್ ಒಳಗಡೆ ಇಡ್ತಾ ಇದ್ದೆ. ಅದಕ್ಕೆ ಕ್ಯಾಶ್ ಮಿಸ್ ಆಗಿಲ್ಲ, ಹೋಗಿದ್ದು ಬರೀ ಖಾಲಿ ಬ್ಯಾಗು. ಮತಪ್ಪ ಅವ್ರೆ, ಅಲ್ಲಿಗೆ ಕಳ್ಳ ಹೇಳಿದ್ದು ಕರೆಕ್ಟ್ ಅಂತ ಆಯ್ತಲ್ಲ. ಒಂದು ವೇಳೆ ಕ್ಯಾಶ್ ಇದ್ದಿದ್ರೆ ಹೋಗ್ತಿತ್ತೋ ಇಲ್ವೋ? ಅವ್ನು ಯಾರಂತ ನಿನ್ಗೆ ಚೆನ್ನಾಗಿ ಗೊತ್ತು. ಬಿಡಪ್ಪ. ಹೇಳ್ತೀನಿ. ಅವ್ನು ಬೇರೆ ಯಾರು ಅಲ್ಲ, ಪಾಂಡ್ರಂಗ ಗಂಟೆಯಲ್ಲಿ. ಇಷ್ಟು ದಿವಸ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಪಾಂಡ್ರಂಗನ. ನನ್ನ ಸಾಯಿಸ್ಬೇಕು ಅಂತಿದ್ನಾ? ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಇವತ್ತು ನಾನು ಅವನ ಬುಳ್ಳೆ ಓಪನ್ ಮಾಡೇ ಮಾಡ್ತೀನಿ. ಬುಳ್ಳೆ ಆಪರೇಷನ್. ಯಾಕೆ ಹೀಗೆ ಓಡ್ ಬರ್ತಾ ಇದ್ದಿಲ್ಲ? ನಮ್ಮ ಮಾವ ಬರ್ತಾ ಇದಾರೆ. ಚಂದ್ರ ಸಿಕ್ಸ್ ಅಂತ ಮದುವೆ ಡೇಟ್ ಯಾವಾಗ ಫಿಕ್ಸ್ ಮಾಡಿದಾರಂತೆ?
ಎಷ್ಟು ಹೊರಟ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟೆಲ್ಲ ಮಾಡಿದ್ದು ಪಾಂಡುರಂಗನೇ ಅಂತ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಅದಕ್ಕೆ ಪಾಂಡುರಂಗನ ಬಲಿ ಹಾಕ್ಬೇಕು ಅಂತ ಬರ್ತಿದ್ದಾರೆ. ಹೇಳಿದ್ರೆ ಅವ್ರಿಗೆ ಯಾಕೆ ಗೊತ್ತಾಗ್ತಿತ್ತು ಪಾಪ. ಅಯ್ಯೋ ಯೋಜನೆ ತಂದು ನಿನ್ನಿಂದ ನಾ ಸಾಯ್ಬೇಕೇನೋ. ಹಾಗಿರ್ರಿ ನಾ ತಗೋ ನನ್ನ ಮಗ. ನಿಮ್ಮನ್ನ ಸೇವ್ ಮಾಡೋ ಜವಾಬ್ದಾರಿ ನಂದು. ಅಯ್ಯ ಸಾಕು ಸುಮ್ಮನಿಲ್ಲಮ್ಮ, ನಿನ್ನ ನೀನೇ ಕಾಪಾಡ್ಕೊಳಕ್ಕಾಗಲ್ಲ, ಇನ್ನು ನನ್ನ ಮಗನ್ ಕಾಪಾಡ್ತೀಯಾ? ಅತ್ತೆ ಜಸ್ಟ್ ವೇಟ್ ಅಂಡ್ ಸಿ. ನಿಮ್ಗೆ ಯಾರು ಬೇಕಾಗಿತ್ತು ಸರ್? ಅವನೇ ನಾನು ದುಡ್ಡು ಕದ್ದು ಹೋದ್ನಲ್ಲ ಆ ಕಳ್ಳ. ಆಕ್ಚುಲಿ ಅವರು ಕದಿಬೇಕು ಅಂತ ಕದ್ದಿದ್ದಲ್ಲ. ನಮ್ ಪದ್ದು ಇದನ್ನಲ್ಲ, ನಿಮ್ ಮಗಳು ಸುಮನ ತುಂಬಾ ಇಷ್ಟಪಡ್ತಾ ಇದ್ದಾನೆ. ನಿಮ್ ಮನ್ಸ್ ಗೆಲ್ಬೇಕು ಅಂತ ಆ ರೀತಿ ಮಾಡಿದ್ದು ಅಷ್ಟೇ. ಸ್ವಲ್ಪ ಈ ಕಡೆ ಬಾ, ಕೊಂಚ ಯೋ ಅಯೋಗ್ಯ, ಆ ಒಣಕಲ್ ರೋಡಿನ ಬಿಟ್ಟು ನನ್ನನ್ನು ಹೊಡಿಸ್ತೀಯ? ಹೊಡಿಬೇಡಿ ಅಪ್ಪ, ಅವ್ರು ನನ್ನನ್ನ ಲವ್ ಮಾಡ್ತಿದ್ದಾರೆ. ಬಾಯಿ ಅಯೋಗ್ಯ, ನನ್ನ ಪ್ರಾಣ ಹೋದ್ರು ನನ್ನ ಮಗಳನ್ನ ನೀನು ಕೊಡಲ್ಲ. ಅದೇ ಕಡೆ ಇನ್ನೊಂದ್ಸಲ ನನ್ನ ಮನೆ ಕಡೆ ಬಂದ್ರೆ ದೊಡ್ಡ ಸೀಳಿ ಉದ್ದ ನೇಟ್ ಹಾಕ್ತೀನಿ.